ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರೇಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಸಚ್ಛಾಸ್ತ್ರೋದಿತವರ್ತ್ಮನಾ ಪದಮಿದಂ ಧ್ಯಾಯನ್ ಮದಂಕಾಂಕಿತಃ. ಮನ್ಮಂತ್ರಂ ಜಪಶಾಸ್ತ್ರಸಂಪದಮಥೋ ದಾಸ್ಯಾಮಿ ಭಾಗ್ಯೈಃ ಸಹ. ತತ್ತತ್ವಾನ್ಯಪಿ ಬೋಧಯಾಮಿ ತದನುಪ್ರಾಪ್ಯೋ ಮದಂಘ್ರಿರ್ಭವೇತ್. ಇತ್ಯಾಘೋಷಯತೀವ ಯಃ ಕರಚಯೈಸ್तं ವಾಜಿವಕ್ತ್ರಂ ಭಜೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ನೌಮಿ ನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್. ಶ್ರೀ ಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್. ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಜಾಗತಿಕ ಧಾರ್ಮಿಕ ಪ್ರಪಂಚದ ಶ್ರದ್ಧೆಗೆ ಕೇಂದ್ರ ಬಿಂದುವಾದ ಶ್ರೀರಾಮಚಂದ್ರನ ದಿವ್ಯವಾದ ಆದರ್ಶಗಳು, ಅವತಾರ ಮಾಡಿದ್ದು ಮಾನವರ ಮಧ್ಯದಲ್ಲಿ ಆಗಿದ್ದರೂ ಮಾನವನಲ್ಲದೆ ಸರ್ವೋತ್ತಮ ದೇವನಾಗಿ ಮಾನವರಿಗೆ ಶಿಕ್ಷಣವನ್ನು ನೀಡುವುದಕ್ಕೆ ಮಾನವರಂತೆ ನಟನೆ ಮಾಡಿದ ಲೋಕವಿಲಕ್ಷಣವಾದ ವ್ಯಕ್ತಿತ್ವ ಭಗವಂತನದು. ಅಮಾನಿ ಮಾನದೋ ಮಾನ್ಯ ಅಂತ ವಿಷ್ಣು ಸಹಸ್ರನಾಮ ಹೇಳುತ್ತದೆ. ಅವನು ಮಾನದ, ಮಾನವನಲ್ಲ, ಮಾನದ. ಅವನು ಕೊಟ್ಟ ಮಾನ ಜ್ಞಾನ ಅದನ್ನು ಬಳಸಿಕೊಂಡು ವರ್ತನೆ ಮಾಡುವವರು ಮಾನವರು. ಕೊನೆಗಾಣಿಸುವವನು ವೀರ್ಯವಾನ್. ಸಾಮಾನ್ಯವಾಗಿ ಜನ ತಿಳಿದದ್ದು ವೀರ್ಯ ಅಂದರೆ ಶಕ್ತಿ, ಪರಾಕ್ರಮ, ಬಲ, ದೇಹದಲ್ಲಿರುವಂತಹ ಒಂದು ವಿಶಿಷ್ಟವಾದ ಇನ್ನೊಬ್ಬರನ್ನು ಸೋಲಿಸುವ, ಯುದ್ಧವಾಡುವುದಕ್ಕೆ ಬೇಕಾದಂತಹ ಒಂದು ಸಾಮರ್ಥ್ಯ ಅಂತ. ಅದು ಸರಿ. ಆದರೆ ಇನ್ನೊಂದು ವೀರ್ಯ ಎಂಬ ಶಬ್ದದಿಂದ ಸಂಸ್ಕೃತ ಭಾಷೆಯಲ್ಲಿ ಮುಖ್ಯವಾಗಿ ಹೇಳುವಂತಹ ಅರ್ಥ ಅದು ಆರಬ್ಧಾಂತಗಾಮಿತ್ವಂ ಅಂತ. ಯಾವ ಕಾರ್ಯವನ್ನು ಪ್ರಾರಂಭ ಮಾಡಿರ್ತಾನೆ ಅದನ್ನು ಕೊನೆಗಾಣಿಸೋದು, ಅದು ವೀರ್ಯ. ದಾನ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿದ್ದಾನೆ, ದಾನ ಮಾಡಿ ಮುಗಿಸೋದು. ಒಂದು ದೊಡ್ಡ ಉತ್ಸವವನ್ನು ಮಾಡಬೇಕು ಅಂದರೆ ಪರಿಪೂರ್ಣ ಮಾಡಿ ಮುಗಿಸೋದು. ಒಂದು ಮನೆ ಕಟ್ಟೋದಕ್ಕೆ ಪ್ರಾರಂಭ ಮಾಡಿದರೆ ಕೊನೆಯವರೆಗೆ
ಮಾಡಿ ಮುಗಿಸೋದು, ಅರ್ಧಕ್ಕೆ ನಿಲ್ಲಿಸೋದಿಲ್ಲ. ಹೀಗೆ ಅದು ವೀರ್ಯ ಅಂತ. ಪ್ರಾರಂಭ ಮಾಡಿದ ಕಾರ್ಯವನ್ನು ಪೂರ್ಣ ಮಾಡೋದೇನಿದೆ ಅದು ವೀರ್ಯ. ಶ್ರೀಮಠ್ ಟೀಕಾಕೃತ್ಪಾದರು ಶ್ರೀಮನ್ಯಾಯ ಸುಧಾದಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾರೆ, ಆರಬ್ಧಾಂತಗಾಮಿತ್ವ ಅಷ್ಟೇ ಅಲ್ಲ, ಅಧ್ಯವಸಿತಾಂತಗಾಮಿತ್ವ ಅಂತಾರೆ. ಶೃಣ್ವೇ ವೀರ ಉಗ್ರಮುಗ್ರಂ ದಮಾಯನ್ ಅನ್ಯಮತೆ ನೇನೀಯಮಾನಃ ಅನ್ನುವ ಶ್ರುತಿಗೆ ಅರ್ಥ ಬರೀತಾ ಶ್ರೀಮಠ್ ಟೀಕಾಕೃತ್ಪಾದರು ವೀರ ಅಂದರೆ ಅಧ್ಯವಸಿತಾಂತಗಾಮಿ ಅಂತ. ಪ್ರಾರಂಭ ಮಾಡೋದಲ್ಲ, ಮನಸ್ಸಿನಲ್ಲಿ ಮಾಡಬೇಕು ಅಂತ ನಿಶ್ಚಯ ಮಾಡಿಕೊಂಡದ್ದು, ಸಂಕಲ್ಪ ಮಾಡಿದ್ದನ್ನು ಬಿಡಬಾರದು, ಪೂರ್ಣ ಮಾಡಬೇಕು ಅಂತ ಮಾಡಿದರೆ ಅವನು ವೀರ. ಇದರ ಬಗ್ಗೆ ಸರಿಯಾಗಿ ತಿಳಿಬೇಕು. ಇದರ ಅರ್ಥ ಕೆಲವುದನ್ನು ನಮಗೆ ಮಾಡಲಿಕ್ಕೆ ಆಗತ್ತೋ ಬಿಡತ್ತೋ, ಸಂಕಲ್ಪ ಮಾಡೋದೇ ಬೇಡ ಅಂತ ಭಯ ಪಡಬೇಕಾಗಿಲ್ಲ. ವೀರ ಅಂತ ಯಾರನ್ನ ಕರೆಯೋದು, ವೀರ್ಯ ಅಂದರೆ ಏನು ಅಂತ ಮಾತ್ರ ಹೇಳ್ತಾ ಇದ್ದೇವೆ. ಎಲ್ಲರೂ ವೀರರಾಗಲಿಕ್ಕಿಲ್ಲ ಅಂತ ಹೇಳಿ ಸಂಕಲ್ಪ ಶೂರರಾಗೋದು ಬಿಡಬೇಕಾಗಿಲ್ಲ. ಅಷ್ಟಕ್ಕೂ ಪುಣ್ಯ ಇದೆ, ಅಷ್ಟನ್ನಾದರೂ ಮಾಡಬೇಕು. ಪ್ರಾರಂಭ ಮಾತ್ರಂ ಇಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ. ಪ್ರಾರಂಭ ಮಾಡಿದರೂ ಪುಣ್ಯ ಇದೆ, ಪೂರ್ಣ ಮಾಡಿದರೆ ಪೂರ್ಣ ಪುಣ್ಯ ಇದೆ. ಪ್ರಾರಂಭ ಮಾಡಿದ್ದಕ್ಕೂ ಪುಣ್ಯ ಇದೆ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕು. ಪ್ರಾರಂಭ ಮಾಡಿ ಪೂರ್ಣ ಸರ್ವಪ್ರಹರಣಾಯುಧ ಅಲ್ಲಿಯವರೆಗೆ ಸಂಪೂರ್ಣವಾಗಿ ಪಾರಾಯಣ ಮಾಡಿ ಸಮರ್ಪಣೆ ಮಾಡಿದರೆ ಪರಿಪೂರ್ಣವಾದ ಪುಣ್ಯ ಬರುತ್ತದೆ. 1000 ಭಗವದ್ ರೂಪಗಳು, ಆ ಒಂದೊಂದು ರೂಪಗಳಲ್ಲಿಯೂ ಮತ್ತೆ 72 ಅಭಿನ್ನವಾದ ರೂಪಗಳು, 72,000 ರೂಪಗಳನ್ನು ಕೊಂಡಾಡುತ್ತದೆ ಅಂತ ಹೇಳ್ತಾರೆ ಶ್ರೀಮದಾಚಾರ್ಯರು. ಆ 1000 ನಾಮಗಳು ಹಾಗೆ ನೋಡಿದರೆ ಅನಂತ ತನುವಾಚಕಂ. ಐತರೇಯ ಭಾಷ್ಯದಲ್ಲಿ ಆಚಾರ್ಯರ ಉಕ್ತಿ. ವಿಷ್ಣು ಸಹಸ್ರನಾಮ ಇದು 1000 ರೂಪಗಳನ್ನು ಹೇಳುತ್ತದೆ ಅಂತ ತಿಳಿದದ್ದು ತಪ್ಪು. 1000 ರೂಪಗಳನ್ನು ಪ್ರತಿಪಾದನೆ ಮಾಡುತ್ತದೆ, ಕೊಂಡಾಡುತ್ತದೆ ಎನ್ನುವುದು ಸತ್ಯ. 1000 ಮಾತ್ರ ಅಂತ ತಿಳಿದರೆ ತಪ್ಪು. ಅನಂತ ತನುವಾಚಕಂ, ಅನಂತ ರೂಪಗಳನ್ನು ವರ್ಣನೆ ಮಾಡುವಂತಹ ಸ್ತೋತ್ರ ಅದು ವಿಷ್ಣು ಸಹಸ್ರನಾಮ. ಅದಕ್ಕೆ ಸಮಾನವಾದ ಸ್ತೋತ್ರ ಇಲ್ಲ, ಅಂತಹ ಉತ್ತಮವಾದ ಸ್ತೋತ್ರ ಅಂತ ಅದನ್ನು ಕೊಂಡಾಡಿದ್ದಾರೆ. ಮತ್ತು ಸಹಸ್ರ ಸಹಸ್ರ ಅಂತಾರಲ್ಲ, ಏನಿದು ಸಹಸ್ರ? 1000 ಅಂತ ತಾನೇ ಅರ್ಥ ಅಲ್ಲ ಅಂತಾರೆ ಆಚಾರ್ಯರು. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಸಹಸ್ರ ಅಂದರೆ ಸಹಸರತೀತಿ ಸಹಸ್ರಂ. ಭಗವಂತನ ರೂಪ ಮುಂದೆ ಹೋದಾಗೆ ಅದರ ಜೊತೆಗೆ ಸರೆಯುವುದು ಸಹಸರ ಸಹಸ್ರ. ಸಹಸರತಿ ದೇವರ ಒಂದು ರೂಪ, ಆ ಒಂದು ರೂಪವನ್ನು ಕೊಂಡಾಡುತ್ತೆ. 2 ಕೊಂಡಾಡುತ್ತದೆ. 3 ಕೊಂಡಾಡುತ್ತದೆ. ಆ ರೂಪಗಳು ಹೇಗೆ ಮುಂದೆ ಸಾಗತ್ತೋ ಹಾಗೆ ಅವನನ್ನು ಕೊಂಡಾಡುವುದಕ್ಕೆ ಅವನ ಜೊತೆಗೆ ಸರೆಯುವುದು ಅದು ಸಹಸ್ರ ಅಂತ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ವ್ಯಾಖ್ಯಾನ. ಅಂತಹ ಅನಂತ ರೂಪಗಳನ್ನು ಕೊಂಡಾಡುವ ಆ ವಿಷ್ಣು ಸಹಸ್ರನಾಮ, ಆ ವಿಷ್ಣು ಸಹಸ್ರನಾಮ ಪ್ರತಿಪಾದ್ಯವಾದ 72,000 ಭಗವಂತನ ರೂಪಗಳು, 36,000 ಪುರುಷ ರೂಪ, 36,000 ಸ್ತ್ರೀ ರೂಪ. ನಮ್ಮ ದೇಹದ ಬಲಭಾಗದಲ್ಲಿರುವ 36,000 ನಾಡಿ, ಎಡಭಾಗದಲ್ಲಿರುವ 36,000 ನಾಡಿಗಳಲ್ಲಿವೆ. ಆ ಭಗವತ್ ಚಿಂತನವನ್ನು ಚೆನ್ನಾಗಿ ಮಾಡಿದರೆ ಯಾವಾಗಲೂ ಭಗವಂತನ ಸನ್ನಿಧಾನ ಚೆನ್ನಾಗಿರುತ್ತೆ. ನಮ್ಮ ದೇಹದಲ್ಲಿರುವ ಎಲ್ಲ ರಕ್ತದ ನಾಡಿಗಳು ಶುದ್ಧವಾಗಿರುತ್ತದೆ, ಚೆನ್ನಾಗಿ ರಕ್ತದ ಸಂಚಾರವಾಗ್ತದೆ, ಜ್ಞಾನೋದಯವಾಗ್ತದೆ, ಮೋಕ್ಷವಾಗ್ತದೆ. ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಮೋಕ್ಷದಲ್ಲಿಯೂ ಸುಖವಾಗಿರ್ತಾನೆ. ಅಂತಹ ಶ್ರೇಷ್ಠವಾದದ್ದು. ಪ್ರಾರಂಭ ಮಾಡಿದ ವಿಶ್ವಂ ವಿಷ್ಣುರು ವಷಟ್ಕಾರ, ಅಷ್ಟರಲ್ಲಿ ಏನೋ ವಿಘ್ನ ಬಂತು, ಆಗಲಿಲ್ಲ, ತಪ್ಪಿಲ್ಲ, ಇಷ್ಟೇ ಅಂದನಲ್ಲ, ಒಂದು ಪಾದವನ್ನು ಪಾರಾಯಣ ಮಾಡಿದ್ದಕ್ಕೆ ದೇವರ ಪಾದ ಅವನ ತಲೆಯ ಮೇಲಿದೆ ಅಂತ ಅರ್ಥ. ಒಂದು ಶ್ಲೋಕ ಪಾರಾಯಣ ಮಾಡಿದರೂ ಅವನ ಶೋಕ ಹೋಯಿತು ಅಂತ ಅರ್ಥ. ಪೂರ್ಣ ಪಾರಾಯಣ ಮಾಡಿದರೆ ಭಗವಂತನ ಪೂರ್ಣಾನುಗ್ರಹವಾಗತ್ತೆ. ಆದರೆ ಪ್ರಾರಂಭ ಮಾತ್ರ, ಇನ್ನೊಂದು ಪ್ರಾರಂಭನೂ ಮಾಡಲಿಕ್ಕಾಗಿಲ್ಲ, ಮಾಡಬೇಕು ಅಂತ ಅಂದ್ಕೊಂಡ, ಏನೋ ವಿಘ್ನ ಬಂತು, ಅಷ್ಟಕ್ಕೂ ಪುಣ್ಯ ಇದೆ. ಎಷ್ಟಕ್ಕೆ? ವಿಘ್ನ ಬಂದದ್ದಕ್ಕಲ್ಲ, ಇಚ್ಛಾ ಮಾಡಿದ್ದಕ್ಕೆ.
ಪ್ರಾರಂಭ ಮಾತ್ರಂ ಇಚ್ಛಾ ವಾ ವಿಷ್ಣು ಧರ್ಮೇನ ನಿಷ್ಫಲ. ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರ ಉಕ್ತಿ ತಿಳಿದುಕೊಳ್ಳಿ. ಒಳ್ಳೆ ಇಚ್ಛೆಗಳನ್ನಾದರೂ ಮಾಡೋದಕ್ಕೆ ಕಲಿಯೋಣ, ಸಂಕಲ್ಪಗಳನ್ನು, ಶುಭ ಸಂಕಲ್ಪಗಳನ್ನು ಮಾಡುವುದಕ್ಕೆ ಕಲಿಯೋಣ. ಅಂತಹ ಸಂಕಲ್ಪಕ್ಕೂ ಪುಣ್ಯ ಇದೆ. ಆದರೆ ವೀರ್ಯ ಅಂತ ಯಾವಾಗ ಹೇಳೋದು ಅಂದರೆ, ಸಂಕಲ್ಪ ಮಾಡೋದರಿಂದ ಪುಣ್ಯ ಬರಬಹುದು, ಆದರೆ ಪೂರ್ಣ ಮಾಡಿದರೆ ಬರೋ ಪುಣ್ಯ ಹೇಗೆ ಬರುತ್ತೆ? ಬರೋದಿಲ್ಲ. ಎಷ್ಟು ಬೇಕೋ ಅಷ್ಟೇ ಕೊಡ್ತಾನೆ. ಅಧ್ಯವಸಿತಾಂತಗಾಮಿ ಅಂದರೆ ಸಂಕಲ್ಪ ಮಾಡಿದ್ದನ್ನು ಪೂರ್ಣಗೊಳಿಸುವ ವ್ಯಕ್ತಿ ಅವನು ವೀರ. ಅವನಲ್ಲಿರೋದು ವೀರ್ಯ. ಆ ವೀರ್ಯ ಇದು ಬಹಳ ಮಹತ್ವ. ಭಗವಂತನಲ್ಲಿ ವೀರ್ಯ ಇದೆ ಅಂತ ನಾವು ಚಿಂತನೆ ಮಾಡಿದರೆ, ನಾವು ಶುಭಕರ್ಮಗಳನ್ನು ಪ್ರಾರಂಭ ಮಾಡಿದಾಗ ಆ ವೀರ್ಯವನ್ನು ಪರಮಾತ್ಮ ಕೊಡ್ತಾನೆ. ದೇವರಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ 2 ಪ್ರಾರ್ಥನೆ ಮಾಡಬೇಕು. ಶುಭ ಕರ್ಮಗಳೇನಾದರೂ ನಮ್ಮಿಂದ ಪ್ರಾರಂಭ ಆಗಿದ್ದರೆ, ನಮ್ಮ ಮನಸ್ಸಿನಲ್ಲಿ ಬಂದಿದ್ದರೆ, ಸಂಕಲ್ಪ ಆಗಿದ್ದರೆ ಪರಮಾನುಗ್ರಹ ಮಾಡಿ ಅದನ್ನು ಪೂರ್ಣಗೊಳಿಸುವ ಶಕ್ತಿ ಸಾಮರ್ಥ್ಯಗಳನ್ನು ದಯಪಾಲಿಸು. ಏನಾದರೂ ಪ್ರಾರಬ್ಧ ಕರ್ಮವಶಾತ್ ಜನ್ಮಾಂತರದ ಕರ್ಮ, ನಮ್ಮ ಹಣೆ ಬರಹ, ದುಷ್ಟ ಸಂಕಲ್ಪಗಳು ಮನಸ್ಸಿನಲ್ಲಿ ಬಂದಿದ್ದರೆ, ದುರ್ವಿಚಾರಗಳು ಬಂದಿದ್ದರೆ, ದುಷ್ಟ ಸಂಕಲ್ಪಗಳು ಬಂದಿದ್ದರೆ, ಅಥವಾ ದುಷ್ಟ ಕಾರ್ಯವನ್ನು ಪ್ರಾರಂಭ ಮಾಡಿದರೆ, ನಿಷಿದ್ಧ ಕರ್ಮಗಳನ್ನೇನಾದರೂ ಪ್ರಾರಂಭ ಮಾಡಿದರೆ ಪರಮಾನುಗ್ರಹ ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ವಿಘ್ನಗಳನ್ನು ಕೊಟ್ಟು ಆ ಕಾರ್ಯ ನಮ್ಮಿಂದ ಆಗದೇ ಇರೋ ಹಾಗೆ ಅನುಗ್ರಹ ಮಾಡುವಂತೂ ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡಬೇಕು. ಸಂಕಲ್ಪವೂ ಬೇಡ, ಪ್ರಾರಂಭವೂ ಬೇಡ. ದುರ್ದೈವವಶಾತ್ ಪ್ರಾರಂಭ ಆಗಿದ್ದರೂ, ಸಂಕಲ್ಪ ಮಾಡಿದ್ರೂ ಅದಕ್ಕೆ ವಿಘ್ನ ಮಾಡುವಂತೆ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಬೇಕು. ಗಣಪತಿ ವಿಘ್ನ ರಾಜ ಅಂತ. ರಾಜ ಅಂದರೆ ವಿಘ್ನಗಳನ್ನು ಕೊಡೋದಕ್ಕೂ ಸಮರ್ಥ, ವಿಘ್ನಗಳನ್ನು ಪರಿಹಾರ ಮಾಡೋದಕ್ಕೂ ಸಮರ್ಥ. ದುಷ್ಕರ್ಮಗಳಿಗೆ ವಿಘ್ನಗಳನ್ನು ಕೊಡಬೇಕು, ಸತ್ಕರ್ಮಗಳಿಗೆ ವಿಘ್ನಗಳನ್ನು ಪರಿಹಾರ ಮಾಡಬೇಕು. ಆ ಗಣಪತಿಯಲ್ಲಿ ಅಂತರ್ಯಾಮಿಯಾದ ವಿಶ್ವಂಭರ ಆ ಅನುಗ್ರಹವನ್ನು ನಮಗೆ ಮಾಡಬೇಕು ಅನ್ನುವ ಪ್ರಾರ್ಥನೆಯನ್ನು ಪರಮಾತ್ಮನಲ್ಲಿ ನಾವು ಸಲ್ಲಿಸಬೇಕು ಅನ್ನುವ ಹಿನ್ನೆಲೆಯಲ್ಲಿ ಭಗವಂತನನ್ನು ವೀರ್ಯವಾನ್ ಎಂಬುದಾಗಿ ನಾವು ಚಿಂತನೆ ಮಾಡಬೇಕು. ಅದು ರಾಮನ ಆದರ್ಶ. ಇವತ್ತೇನೋ ಉತ್ಸಾಹ ಬಂತು ಅಂತ ದಾನ ಮಾಡಿದ, ಇಂಥದನ್ನು ದಾನ ಮಾಡ್ತಾನೆ ಅಂತ ಸುದ್ದಿ ಕೇಳಿ ರಾಮನ ಹತ್ರ ಇನ್ಯಾರಾದರೂ ಮಾರನೇ ದಿವಸ ಬಂದರೆ, ಇಲ್ಲ ಆ ಒಂದು ಸಂಕಲ್ಪ, ಆ ಪ್ರಾಜೆಕ್ಟು ಕ್ಯಾನ್ಸಲ್ ಆಗಿದೆ ಅಂತ ಮಾರನೇ ದಿವಸ ಹೇಳಿದ, ಅದೆಲ್ಲ ಆಗೋದಿಲ್ಲ. ವೀರ್ಯವಾನ್ ಇದು ರಾಮಾವತಾರಕ್ಕೆ ಮಾತ್ರ ಸಂಬಂಧಪಟ್ಟದ್ದಲ್ಲ. ಇದು ಭಗವಂತನ ಸಹಜ ಸಿದ್ಧವಾದ ಅನಾದಿನಿತ್ಯವಾದ ಗುಣ. ಇದು ಸರ್ವ ಅವತಾರಗಳಲ್ಲಿಯೂ ಮೂಲ ರೂಪದಲ್ಲಿಯೂ ಇರುವಂತಹ ಗುಣ. ಏನದು ವೀರ್ಯ ಅಂದರೆ? ಜಗತ್ತಿನ ಸೃಷ್ಟಿಯನ್ನು ಪ್ರಾರಂಭ ಮಾಡಿದ ಪರಮಾತ್ಮ ಬ್ರಹ್ಮದೇವರ ಮಾನದಿಂದ 100 ವರ್ಷ, ಒಂದು ದಿವಸ ಅಂದರೆ ಎಷ್ಟು ದೊಡ್ಡದು ಬ್ರಹ್ಮದೇವರದು. 71 ಮಹಾಯುಗಗಳು, 4 ಯುಗಗಳು ಕಳೆದರೆ ಮಹಾಯುಗ, 71 ಮಹಾಯುಗ ಕಳೆದರೆ ಒಂದು ಮನ್ವಂತರ, 14 ಮನ್ವಂತರಗಳು ಕಳೆದರೆ ಒಂದು ಬ್ರಹ್ಮದೇವರ ದಿನ. ಈ ಲೆಕ್ಕದಲ್ಲಿ ರಾತ್ರಿ. ಅದೇ ರೀತಿ ಬ್ರಹ್ಮದೇವರ 100 ವರ್ಷ. ಆ ಪರಮಾತ್ಮನ ಸಂಪೂರ್ಣವಾದಂತಹ ಜಗತ್ತಿನ ಸೃಷ್ಟಿ ಸ್ಥಿತಿ ಮಾಡಿ ಲಯ ಮತ್ತೆ ಲಯಕ್ಕೆ 100 ವರ್ಷ. ಈ ರೀತಿ ಮಾಡುವಾಗ ಪ್ರಾರಂಭದ ದಿನದಲ್ಲಿ ಇರುವ ಉತ್ಸಾಹ ಕೊನೆಯ ದಿನದವರೆಗೆ, ಆಮೇಲೆ ಒಂದು 100 ವರ್ಷ ವಿಶ್ರಾಂತಿ, ಶ್ರಮ ಪರಿಹಾರ ಅಂತ ತಿಳ್ಕೋಬೇಡಿ. ಪ್ರಳಯ ಕಾಲದಲ್ಲಿ ಉಳಿದವರಿಗೆಲ್ಲ ವಿಶ್ರಾಂತಿ ಇದೆ, ನಿದ್ರೆ ಇದೆ, ದೇವರಿಗೆಲ್ಲಿದೆ? ಪ್ರಳಯ ಮಾಡಬೇಕಲ್ಲ. ಆಗಲೂ ನಿರಂತರವಾದ ಕಾರ್ಯ. ಮತ್ತೆ ಸೃಷ್ಟಿ. ಬಹುಚಿತ್ರ ಜಗತ್ ಬಹುಧಾ ಕರಣಾತ್ ಪರಶಕ್ತಿ ಅನಂತ ಗುಣ ಪರಮಃ. ಅದು ಭಗವಂತನ ವೀರ್ಯ. ಅವನು ಪ್ರಾರಂಭ ಮಾಡಿದ್ದು ಅಂದರೆ ಅನಾದಿ ಕಾಲದಿಂದ ನಡೆದದ್ದು, ಅದನ್ನು ಕೊನೆಗಾಣಿಸ್ತಾನೆ ಅಂದರೆ ಅನಂತ ಕಾಲದವರೆಗೆ ನಡೆಸ್ತಾನೆ. ಇಂತಹ ವೀರ್ಯ ಊಹಾತೀತವಾದದ್ದು. ಒಂದು ಕಾರ್ಯವನ್ನು 1 ದಿವಸ, 2 ದಿವಸ, 1 ವರ್ಷ, 2 ವರ್ಷ, 100 ವರ್ಷ ಆಯುಷ್ಯ ಇರೋವರೆಗೆ ಮಾಡಬಹುದು. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಅವ್ಯಾಹತವಾಗಿ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಾದಿ ವ್ಯಾಪಾರಗಳನ್ನು ಒಂದಿಲ್ಲ ಒಂದು ರೀತಿಯಲ್ಲಿ ನಿರಂತರವಾಗಿ ಮಾಡುವ ಶಕ್ತಿ, ಸಾಮರ್ಥ್ಯ, ವೀರ್ಯ, ಔದಾರ್ಯ ಭಗವಂತನಲ್ಲಿ ಏಕಪ್ರಕಾರವಾಗಿದೆ ಎಂಬ ಚಿಂತನೆ ಮಾಡಿದರೆ ಅಲ್ಪ ಸ್ವಲ್ಪ, ಏನು ದೊಡ್ಡ ಜಗತ್ತಿನ ಸೃಷ್ಟಿನೇ ಮಾಡಲಿಕ್ಕೆ ಶುರು ಮಾಡಬೇಡ್ರಿ ನೀವು ಒಂದು ದೊಡ್ಡದಾಗಿ.
ಮಾಡೋ ಸಂಧ್ಯಾವಂದನವನ್ನು ಪ್ರಾರಂಭ ಮಾಡಿದ್ದನ್ನು ಕೊನೆಯವರೆಗೆ ಶ್ರದ್ಧೆಯಿಂದ ಮಾಡೋ ಶಕ್ತಿ ಬಂದರೆ ಸಾಕು. ದೇವರ ಪೂಜೆಯನ್ನು ಚೆನ್ನಾಗಿ ಮಾಡಿದರೆ ಸಾಕು. ಒಂದು ಪ್ರವಚನವನ್ನು ಕೇಳ್ತಾ ಇದ್ದರೆ ಕೊನೆಯವರೆಗೆ ಗಮನ ಕೊಟ್ಟು ಕೇಳಿದರೆ ಸಾಕು. ಯಾವುದೋ ಒಂದು ಪುಣ್ಯದ ಕಾರ್ಯವನ್ನು ಪ್ರಾರಂಭ ಮಾಡಿದ್ದನ್ನು ಕೊನೆಗಾಣಿಸಿ ಅಷ್ಟು ವೀರ್ಯವನ್ನು ದೇವರು ನಮಗೆ ದಯಪಾಲಿಸಿದರೆ ನಮ್ಮ ಜನ್ಮ ಸಾರ್ಥಕವಾಗುತ್ತೆ ಎನ್ನುವ ದೃಷ್ಟಿಯಲ್ಲಿ ಭಗವಂತನನ್ನು ವೀರ್ಯವಾನ್ ಅಂತ ಚಿಂತನೆ ಮಾಡಬೇಕು. ಆ ಆದರ್ಶವನ್ನು ಅವನ ಅನುಗ್ರಹದಿಂದ ಪ್ರಾರ್ಥಿಸಿ ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ಸಹಿ ರೂಪೋಪಪನ್ನಶ್ಚ ವೀರ್ಯವಾನ್ ಅನಸೂಯಕಃ. ಈ ರೂಪೋಪಪನ್ನಶ್ಚ ಅಂತನ್ನೋದು ನಿನ್ನೆ ಒಂದು ದೃಷ್ಟಿಯಲ್ಲಿ ನೀವು ತಿಳಿದಿದ್ದೀರಿ. ರೂಪ ಇದನ್ನೆಲ್ಲ ಗುಣಗಳಿಗೆ ಒಂದು ಚಿಹ್ನವಾಗಿ ನಿಲ್ಲತ್ತೆ ಎನ್ನುವ ದೃಷ್ಟಿಯಲ್ಲಿ ಇತಿಹಾಸ ಪುರಾಣಗಳಲ್ಲಿ ರೂಪದ ಬಗ್ಗೆ ವರ್ಣನೆಯನ್ನು ಮಾಡುತ್ತಾರೆ ಅಂತ ಅದೊಂದು ದೃಷ್ಟಿಕೋನ. ಇನ್ನೊಂದು ಮಹಾಭಾರತದ ಅನುಶಾಸನ ಪರ್ವದಲ್ಲಿ ರುದ್ರದೇವರು ತಿಳಿಸುವಂತೆ ಯಾವ ವ್ಯಕ್ತಿ ಚೆನ್ನಾಗಿ ವಸ್ತ್ರದಾನಾದಿಗಳನ್ನು ಮಾಡುತ್ತಾನೆ, ಇನ್ನೊಬ್ಬರ ಶರೀರಕ್ಕೆ ಯಾವುದೇ ರೀತಿಯ ಹಿಂಸೆಯನ್ನು ಕೊಡೋದಿಲ್ಲ, ಅವರ ಶರೀರದಲ್ಲಿ ವಿಕಾರ ಆಗುವ ಯಾವ ಕೆಲಸವನ್ನು ಮಾಡುವುದಿಲ್ಲ, ಮಾನವರು ಅಥವಾ ಪ್ರಾಣಿಗಳು, ಅಂಥವನ ರೂಪ ಜನ್ಮಾಂತರದಲ್ಲಿ ಚೆನ್ನಾಗಿರುತ್ತೆ ಅಂತ. ದೇವರಿಗೆ ಇದು ಸಂಬಂಧ ಇಲ್ಲ, ಅವನಿಗೆ ಪುಣ್ಯಪಾಪಗಳಿಲ್ಲ. ಆದರೆ ಇದನ್ನು ಆದರ್ಶ ಅಂತ ನಾವು ತಿಳಿಯುವಾಗ ಏನು ಆದರ್ಶ? ಸಹಿ ರೂಪೋಪಪನ್ನಶ್ಚ. ಅವನಿಗೆ ಸೌಂದರ್ಯ ಇದೆ ಅಂದರೆ ನಾನೇನು ಆದರ್ಶ ಇಟ್ಟುಕೊಳ್ಳೋದು? ನನ್ನ ಕೈಯಲ್ಲಿದೆಯಾ? ತಂದೆ ತಾಯಿಗಳ ಕೈಯಲ್ಲಿಯೇ ಇಲ್ಲ. ತಂದೆ ತಾಯಿಗಳು ಶರೀರಕ್ಕೆ ಕಾರಣರಾಗಬಹುದು. ಇಂಥ ಮಗುವನ್ನೇ ನಾನು ಸೃಷ್ಟಿ ಮಾಡ್ತೇನೆ, ಕೆಂಪಾಗಿರಬೇಕು, ಸುಲಕ್ಷಣವಾಗಿರಬೇಕು ಅಂತ ಅಪೇಕ್ಷೆ ಪಡಬಹುದು. ಆದರೆ ಹಾಗೇ ಮಗು ಹುಟ್ಟಬೇಕು ಅಂತಲ್ಲ. ಬೇಕಾದಷ್ಟು ಕೇಸರಿ ಹಾಲು ಕುಡಿದ್ರೆ ಮಗು ಕೆಂಪಾಗಿ ಹುಟ್ಟುತ್ತದೆ ಅಂತ, ಹುಟ್ಟೋದು ಕರಿನೇ ಹುಟ್ಟುತ್ತದೆ. ಮತ್ತು ಈಗಿನ ಕಾಲದ ಕೇಸರಿನೇ ಕರಿ ಇರ್ತವೆ ಅಂತ ಕೇಸರಿನ ಬೈಬೋದು, ಆದರೆ ಮಗು ನಿಮಗೆ ಬೇಕಾದಾಗಂತೂ ಹುಟ್ಟಲಿಲ್ಲಲ್ಲ. ಹಾಗಾದರೆ ಅದು ಭಗವಂತನ ಕೈಯಲ್ಲಿದೆ. ಅದನ್ನು ಆದರ್ಶ ಅಂತ ಇಟ್ಟುಕೊಂಡು ನಾವು ಅಳವಡಿಸಿಕೊಳ್ಳೋದು ಹೇಗೆ? ಹಾಗಾದರೆ ದೇವರಲ್ಲಿ ಅದನ್ನು ಗುಣ ಅಂತ ಚಿಂತನೆ ಮಾಡಬೇಕು. ಆದರ್ಶ ಅಂತ ತಿಳಿದುಕೊಳ್ಳುವಾಗ ಯಾವ ದೃಷ್ಟಿಕೋನದಲ್ಲಿ ನಾವು ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಅಂದರೆ, ಆ ರೂಪೋಪಪನ್ನತೆ ಜನ್ಮಾಂತರದಲ್ಲಿ ಬರಬೇಕಾದರೆ ಈಗ ಏನು ಸತ್ಕರ್ಮ ಮಾಡಬೇಕು ಅದನ್ನು ಆದರ್ಶವಾಗಿಟ್ಟುಕೊಳ್ಬೇಕು. ಉತ್ತಮವಾದ ರೂಪ ಸಂಪನ್ನ ಆಗಬೇಕಾದರೆ ಇನ್ನೊಬ್ಬರ ರೂಪಕ್ಕೆ ಹಿಂಸೆ ಮಾಡಬಾರದು. ಅನೇಕ ಪ್ರಾಣಿಗಳ ಹಿಂಸೆಯನ್ನು ಕೆಲವರು ಮಾಡ್ತಾರಲ್ಲ, ಆ ಪ್ರಾಣಿಗಳ ಹಿಂಸೆಯನ್ನು ಮಾಡಿದರೆ ಯಾವ ಯಾವ ಅಂಗದಲ್ಲಿ ವೈಕಲ್ಯ ಬರುವಂತೆ, ವಿಕೃತತೆ ಬರುವಂತೆ ಮಾಡಿರ್ತಾನೆ, ಆ ಅಂಗಗಳಲ್ಲಿ ಇವನಿಗೆ ವಿಕಾರ ಆಗತ್ತೆ, ಆ ಅಂಗಗಳು ವಿಕೃತವಾಗಿರ್ತವೆ, ಸೌಂದರ್ಯ ಇರೋದಿಲ್ಲ ಅಂತ ಮಹಾಭಾರತ ಹೇಳುತ್ತೆ. ಹಿಂಸಾಚಾರ ನಮ್ಮಲ್ಲಿರಬಾರದು. ಅನೇಕ ದಾನ ಧರ್ಮಗಳನ್ನು ಮಾಡಬೇಕು. ಇನ್ನೊಬ್ಬರು ಚೆನ್ನಾಗಿ ಕಾಣಿಸುವುದಕ್ಕೆ ವಸ್ತ್ರ ಒಂದು ಕಾರಣ ಅಲ್ವೋ? ವಿದ್ಯೆಯ ವಪುಷ ವಾಚ ವಸ್ತ್ರೇಣ ವಿನಯೇನ ಚ ವಕಾರೈ ಪಂಚಭಿರ್ಹೀನಃ ನರೋಯಾತಿ ನಗೌರವಂ. ಹಾಗಾದರೆ ವಸ್ತ್ರವು ಒಂದು ಸೌಂದರ್ಯಕ್ಕೆ ಕಾರಣ, ಒಂದು ಸೌಂದರ್ಯದ ಅಭಿವ್ಯಕ್ತಿಗೆ ಕಾರಣ ಅಂದ ಮೇಲೆ ವಸ್ತ್ರದಾನಾದಿಗಳನ್ನು ಯಥಾಯೋಗ್ಯವಾಗಿ ಮಾಡಿದರೆ, ದಾನ ಧರ್ಮಗಳನ್ನು ಮಾಡೋದು, ಹಿಂಸಾಚಾರದಿಂದ ದೂರ ಇರೋದು, ಇನ್ನೊಬ್ಬರ ದೇಹದ ಪುಷ್ಟಿಗೆ ಸಹಾಯ ಮಾಡೋದು, ಅಂತಹ ಸತ್ಕರ್ಮಗಳನ್ನು ಮಾಡೋದು ನಮಗೆ ಆದರ್ಶವಾಗುತ್ತೆ. ಈ ಜನ್ಮದಲ್ಲಿ ರೂಪವನ್ನು ಪರಿವರ್ತನೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲದಿದ್ದರೂ ಕೂಡ ಜನ್ಮಾಂತರದಲ್ಲಿ ಆದರೂ ಸ್ವರೂಪನಾಗಿ ಹುಟ್ಟುವುದಕ್ಕೆ ಸಾಧ್ಯವಿದೆ. ಅದಕ್ಕೆ ಬೇಕಾದ ಸದ್ಗುಣಗಳನ್ನು ತಾನು ಆದರ್ಶವಾಗಿಟ್ಟುಕೊಳ್ಳಬೇಕು ಅನ್ನುವುದು ರಾಮಾಯಣದ ಹಾರ್ದ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಸಹಿ ರೂಪೋಪಪನ್ನಶ್ಚ ವೀರ್ಯವಾನ್ ಅನಸೂಯಕಃ. ಅಸೂಯೆಯನ್ನು ಮಾಡಬಾರದು. ಅಸೂಯೆಯನ್ನು ಮಾಡಬಾರದು ಅಂದರೆ ಏನು ಅರ್ಥ? ಅರ್ಥ ತಿಳಿದುಕೊಂಡ್ರೆ ಅಳವಡಿಸಿಕೊಳ್ಬೋದು. ಅರ್ಥ ಏನು ಅಂತ ತಿಳಿಸಿಕೊಡ್ತಾರೆ. ಗುಣಗಳನ್ನು ದೋಷ ಅಂತ ಭಾವಿಸುವುದೇನಿದೆ ಇದಕ್ಕೆ ಅಸೂಯ ಅಂತಾರೆ. ಗುಣೇಶು ದೋಷತ್ವಾವಿಷ್ಕರಣಂ ಅಸೂಯ ಅಂತ. ಒಬ್ಬ ಪ್ರಾಮಾಣಿಕವಾಗಿ
ಏನೋ ಧ್ಯಾನ ಮಾಡ್ತಾ ಕುಳಿತಿದ್ದಾನೆ. ಇವನೇನು ತಲೆ ಧ್ಯಾನ ಮಾಡ್ತಾನ್ರಿ, ನಿದ್ದೆ ಮಾಡ್ತಾನೆ, ಧ್ಯಾನ ಏನು ಮಾಡ್ತಾನೆ? ಯಾರೋ ತನ್ನ ಪಾಡಿಗೆ ತಾನು ಧ್ಯಾನ ಮಾಡ್ತಾ ಇರುವಾಗ ಸಜ್ಜನ ಭಕ್ತಿಯಿಂದ ದೇವರ ಧ್ಯಾನ ಮಾಡ್ತಾ ಇದ್ದಾನೆ. ನಾವು ಮಾತಾಡಬಾರದು, ಅವನಿಗೆ ವಿಘ್ನ ಆಗಬಾರದು, ಅವನ ಪಾಡಿಗೆ ಅವನ ಧ್ಯಾನ ಮಾಡಲಿ, ಪುಣ್ಯಾತ್ಮ ಮಾಡಲಿ ಅಂತ ಇಷ್ಟೇ ಹೇಳಿದರೆ ನಿಮಗೆ ಪುಣ್ಯ ಬರ್ತದೆ. ನೀವೇನು ಮಾಡ್ತಾ ಇಲ್ಲ, ಧ್ಯಾನ ಉಪ್ಪಿಟ್ಟು ತಿಂತಾ ಇದ್ದೀರಿ. ಪಕ್ಕದಲ್ಲಿ ಒಬ್ಬ ಧ್ಯಾನ ಮಾಡ್ತಾ ಇದ್ದಾನೆ. ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಉಪ್ಪಿಟ್ಟು ತಿಂದು ಹೋದರೆ ಸಾಕು, ಅವನಿಗೆ ತೊಂದರೆ ಕೊಡದೇ ಇದ್ದರೆ ನಿಮಗೆ ಪುಣ್ಯ ಬರ್ತದೆ. ಮಾಡಲಿ ಅವನು ಅಂತ ನಗೋದಕ್ಕೆ ಹೇಳಿಲ್ಲ. ಕರ್ತುಃ ಶಾಸ್ತುಃ ಅನುಜ್ಞಾತುಃ ತುಲ್ಯಂ ಯತ್ ಪ್ರೇತ್ಯ ತತ್ಫಲಂ. ಶ್ರೀಮದ್ಭಾಗವತದ ವಚನ ಇದು. ಅನುಜ್ಞಾತುಃ, ನೀವು ಆಜ್ಞೆ ಕೊಟ್ಟವರಲ್ಲ, ಅನುಜ್ಞಾ, ಅನುಮೋದನ ಮಾಡಿದರು. ಮಾಡಲಿ ಬಿಡು ಪಾಪ, ಅವನು ಇಷ್ಟಂದ್ರೆ ನಿಮಗೆ ಪುಣ್ಯ ಬರ್ತದೆ. ಯಾಕೆ? ಅವನೇನು ಢೋಂಗಿ ಮಾಡ್ತಾನೆ, ಅದೇನು ನಿಜವಾದ ಧ್ಯಾನ? ಗುಣವನ್ನು ದೋಷ ಅಂತ ಚಿಂತನ. ಇದು ಯಾಕೆ? ನನಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಧ್ಯಾನ ಅಂತ, ಅವನು ಮಾಡೋ ಧ್ಯಾನವನ್ನು ಧ್ಯಾನ ಅಂತ ಒಪ್ಪಲಿಕ್ಕೆ ಆಗ್ತಾ ಇಲ್ಲ ನನಗೆ. ಗುಣ ಅಂದರೆ ನನ್ನಲ್ಲಿರಬೇಕು, ನನ್ನನ್ನು ಬಿಟ್ಟರೆ ಇನ್ನೆಲ್ಲರಲ್ಲಿ ಇದ್ದದ್ದು ದೋಷರೇ ಅನ್ನೋ ಅಂತಹ ಏನೋ ಒಂದು ದುರಹಂಕಾರದಿಂದ ಇನ್ನೊಬ್ಬರ ಗುಣವನ್ನು ದೋಷ ಅಂತ ಚಿಂತನೆ ಮಾಡೋದು. ಪ್ರಾಮಾಣಿಕವಾದ ಮನಸ್ಸಿನಿಂದ ದಾನ ಮಾಡ್ತಾ ಇರ್ತಾರೆ, ಇನ್ನೊಬ್ಬರಿಗೆ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡ್ತಾನೆ. ಆ ಗುಣವನ್ನು ನಾವು ಅಳವಡಿಸಿಕೊಳ್ಳಬೇಕು, ಇಲ್ಲ ಪ್ರಶಂಸೆ ಆದರೂ ಮಾಡಬೇಕು ಕೊನೆ ಪಕ್ಷ. ಅದು ಬಿಟ್ಟು ಅವನೇನು ಸುಮ್ಮನೆ ಡೊಂಗಿ ಮಾಡ್ತಾನೆ, ಹೆಸರಿಗಾಗಿ ಮಾಡ್ತಾನೆ. ಹೆಸರಿಗಾಗಿ ಮಾಡುವವರು ಇದ್ದಾರೆ ಪ್ರಪಂಚದಲ್ಲಿ, ಇಲ್ಲ ಅಂತಲ್ಲ. ಆದರೆ ಅಂದ ಮಾತ್ರಕ್ಕೆ ಎಲ್ಲರೂ ಹಾಗೇ ಇರಬೇಕು ಅಂತಲ್ಲ. ಪ್ರಾಮಾಣಿಕವಾಗಿ ದಾನ ಮಾಡುವಂತಹ ಮನಸ್ಸಿನಿಂದ ಮಾಡ್ತಾ ಇದ್ದರೆ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾನೆ ಅಂತ ಪ್ರಶಂಸೆ ಮಾಡಿದ್ದಕ್ಕೂ ಪುಣ್ಯ ಇದೆ. ಪ್ರಶಂಸೆ ಮಾಡುವ ಸಂದರ್ಭದಲ್ಲಿ ನಾನು ಹಾಗೆ ಮಾಡಿದರೆ ಒಳ್ಳೆಯದಾದೀತು ಅನ್ನುವಂತಹ ಒಂದು ಗುಣವನ್ನು ಸ್ವಾಗತಿಸುವ ಪ್ರವೃತ್ತಿಯು ಇವನಲ್ಲಿ ಬೆಳೆದರೆ ಇವನು ಗುಣವಂತನಾಗ್ತಾನೆ. ಅವನಲ್ಲಿರೋ ಗುಣವೇ ಅಲ್ಲ, ಅದನ್ನು ದೋಷ ಅಂತ ತಿಳಿದರೆ ಅವನಲ್ಲಿ ಇದ್ದರೆ ತಾನೇ ನಾನು ಅವನ ಹಾಗಾಗಬೇಕು ಅಂತ ಅಪೇಕ್ಷೆ ಪಡ್ಬೋದು. ನಮ್ಮ ಪಕ್ಕದ ಮನೆಯವನು ಗುಣವಂತ, ನಾನಲ್ಲ ಅಂತ ಜನ ಅಂತಾರೆ, ನಾನು ಹಾಗೆ ಮಾಡಬೇಕು ಅಂತ ಅನಿಸುತ್ತೆ. ಅವನದೇ ಗುಣ ಅಲ್ಲ ಅಂತ ಮಾಡಿಟ್ರೆ ನಾನು ಅದನ್ನು ಅನುಸರಣೆನೂ ಮಾಡಬೇಕಾಗಿಲ್ಲ ಅಂತ ಅರ್ಥ ಅಲ್ಲ ಇನ್ನೊಂದು ಭಾಷೆಯಲ್ಲಿ. ಹಾಗಾದರೆ ಇವನೇನಾದ? ನಿರ್ಗುಣನಾದ. ಬರೋ ಗುಣಕ್ಕೆ ಬಾಗಿಲು ಹಾಕಿದ, ಸ್ವಾಗತ ಮಾಡಲಿಲ್ಲ ಅಂತಾಯಿತು. ಎಂದಿಗೂ ಗುಣದಲ್ಲಿ ಅಸೂಯೆಯನ್ನು ಮಾಡಬೇಡಿ, ಗುಣವಂತಿಕೆಯನ್ನು ಪ್ರೀತಿಸಿ. ದೇವರು ಮಾಡುವ ಸೃಷ್ಟಿಯ ಬಗ್ಗೆ ವರ್ಣನೆ ಮಾಡಿದರಂತೆ ದೇವತೆಗಳು. ಆ ಭಗವಂತನ ಗುಣಗಳನ್ನು ವರ್ಣನೆ ಮಾಡಿದರೆ ನಮಗೆ ಗುಣಗಳು ಬರ್ತದೆ. ದೇವರ ಬಗ್ಗೆನೇ ಅಸೂಯೆ ಮಾಡುವವರಿದ್ದಾರೆ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ನಚಮಾಂ ಯೋಭ್ಯಸೂಯತಿ. ಕೃಷ್ಣ ಹೇಳ್ತಾನೆ, ಇನ್ನುಳಿದವರ ಪಾಡೇನು, ನನ್ನನ್ನೇ ಅಸೂಯೆ ಮಾಡಬೇಡಿ. ನನ್ನನ್ನು ಅಸೂಯೆ ಮಾಡಿದರೆ ಏನು ಪ್ರಯೋಜನ ಇಲ್ಲ. ಈ ಗೀತೆಯಲ್ಲಿ ಹೇಳಿದ ಕರ್ಮಗಳನ್ನು ಮಾಡಿ ಜ್ಞಾನವನ್ನು ಪಡೆದು ಗೀತಾಧ್ಯಯನ ಮಾಡಿಯೂ ವ್ಯರ್ಥ. ದೇವರ ಗುಣಗಳನ್ನು ಗುಣಗಳಿವೆ ಅಂತ ನಂಬಬೇಕು. ದೇವರಲ್ಲೇ ಗುಣಗಳಿಲ್ಲ ಅಂತ ಹೇಳಿದರೆ, ದೇವರಲ್ಲೇ ಗುಣಗಳಿದೆ ಎನ್ನುವುದಕ್ಕೂ ಅಸೂಯೆ ಪಟ್ಟರೆ ಇನ್ನೇನು ಗತಿ ಆಗಬೇಕು? ಸಾಮಾನ್ಯರ ಗುಣಗಳ ಬಗ್ಗೆ ಅಸೂಯೆ ಪಟ್ಟರೇನೇ ಅಧೋಗತಿ. ದೇವರ ಗುಣಗಳ ಬಗ್ಗೆನೇ ಅಸೂಯೆ ಪಟ್ಟರಂತೂ ಅಂಧತಮಸವೇ ಆಗ್ತದೆ. ಎಂದಿಗೂ ಭಗವಂತನ ಗುಣಗಳ ಬಗ್ಗೆ ಅಂತೂ ಅಸೂಯೆ ಪಡಲೇಬಾರದು ಅಂತ ಕೃಷ್ಣ ಹೇಳ್ತಾನೆ. ನಚಮಾಂ ಯೋಭ್ಯಸೂಯತಿ. ಅಂಥವನು ಗೀತಾಧ್ಯಯನ ಮಾಡಿದರೆ ಅದಕ್ಕೆ ಫಲ ಇದೆ ಅಂತ. ಹಾಗಾಗಿ ಅನಸೂಯಕಃ, ಎಂದಿಗೂ ಭಗವಂತನ ಗುಣಗಳ ಬಗ್ಗೆ ಅಂತೂ ಸರಿ, ದೇವತೆಗಳು, ಋಷಿಗಳು, ಮುನಿಗಳು, ಜ್ಞಾನಿಗಳು, ದೊಡ್ಡವರ ಬಗ್ಗೆ ಅಂತೂ ಸರಿ, ತನ್ನ ಸಮಕಾಲದಲ್ಲಿದ್ದ ಸಜ್ಜನರು, ಮಹಾತ್ಮರು, ಪುಣ್ಯಾತ್ಮರು, ಪೂತಾತ್ಮರು, ಮಹಿತಾತ್ಮರು, ಧನ್ಯಾತ್ಮರು ಅಂತೇನಿದ್ದಾರೆ, ಅಂಥವರ ಗುಣಗಳನ್ನು ಕಂಡು ಅಸೂಯೆಯನ್ನು ಪಡಬಾರದು, ಸಂತೋಷ ಪಡಿಸಬೇಕು, ಅವರನ್ನು ಪ್ರಶಂಸೆ ಮಾಡಬೇಕು, ಮುಕ್ತ ಕಂಠದಿಂದ ಪ್ರಶಂಸೆ ಮಾಡಬೇಕು, ಪ್ರಾಮಾಣಿಕವಾದ ಹೃದಯದಿಂದ ಪ್ರಶಂಸೆ ಮಾಡಬೇಕು, ತೋರಿಕೆಗೆ ಅಲ್ಲ. ಅದು ಇವನ ಗುಣವಂತಿಕೆಯ ಅಭಿವೃದ್ಧಿಗೆ ಕಾರಣವಾಗ್ತದೆ ಎಂಬುದಾಗಿ ಶ್ರೀಮನ್ ಮಹಾಭಾರತ ಹಾಗೂ ರಾಮಾಯಣಗಳು ತಿಳಿಸಿಕೊಡ್ತವೆ. ಸಹಿ ರೂಪೋಪಪನ್ನಶ್ಚ ವೀರ್ಯವಾನ್ ಅನಸೂಯಕಃ. ಇದರರ್ಥ ದೇವರಿಗಿಂತಲೂ ಹೆಚ್ಚು ಗುಣ ಯಾರಿಗೋ ಇತ್ತು, ಆದರೂ ಅಸೂಯೆ ಮಾಡಲಿಲ್ಲ ದೇವರು ಅಂತ ತಿಳ್ಕೊಬೇಡ್ರಿ. ಇಲ್ಲವೇ ಇಲ್ಲ.
ಏನಿದೆ ಆ ಗುಣವನ್ನು ಗುಣ ಅಂತ ನಂಬಿ ಅನುಗ್ರಹ ಮಾಡ್ತಾ ಇದ್ದ. ಸಣ್ಣ ಮಗು ಇದ್ದರೂ ಅವನಲ್ಲಿರುವ ಗುಣಕ್ಕೆ, ನೀವೇ ಪ್ರಸಿದ್ಧವಾದ ಕಥೆಯನ್ನು ಕೇಳಿದ್ದೀರಿ, ಅಳಿಲು ಸೇವೆ ಅಂತ. ದೊಡ್ಡ ದೊಡ್ಡ ಕಪಿಗಳು, ದೇವಾವತಾರರವರೆಲ್ಲ ಪರ್ವತಗಳನ್ನೇ ಶಿಖರಗಳನ್ನೇ ಎತ್ತೆತ್ತಿ ತಂದು ಸಮುದ್ರದಲ್ಲಿ ಹಾಕ್ತಾ ಇದ್ದಾರೆ ಸೇತುವೆಯನ್ನು ಕಟ್ಟಬೇಕಾದರೆ. ಅಂತಹ ಮಹಾ ಸಮರ್ಥರಾದ ಕಪಿಗಳು ಗುಡ್ಡಗಳನ್ನು ಎತ್ತಿ ಹಾಕ್ತಾ ಇದ್ದಾರೆ. ತಾನು ಉಸುಕಿನ ಮೇಲೆ ಹೊರಳಾಡಿ ಆ ಉಸುಕನ್ನು ತಂದು ನೀರಲ್ಲಿ ಹಾಕ್ತಾ ಇದ್ದರೆ ಆ ಅಳಿಲಿಗೂ ಪರಮಾತ್ಮ ಅನುಗ್ರಹ ಮಾಡಿದ ಅಂತ ಕೇಳ್ತೇವೆ. ಅಂತಹ ಗುಣವನ್ನು, ಅಷ್ಟು ಸಣ್ಣ ಗುಣ, ಅದು ಗುಣ ಅಂತ ಅನ್ನಿಸ್ತದ? ಅದು ಗುಣ ಅಂತ ಅನ್ನಿಸ್ತದ? ಅನಿಸೋದೇ ಇಲ್ಲ. ಇಷ್ಟು ದೊಡ್ಡ ಕೆಲಸ ನಡೆದಾಗ ಒಂದಿಷ್ಟು ಉಸುಕು ಹಾಕಿದರೆ ಏನಾಗಬೇಕಾಗಿದೆ. ಆದರೆ ದೇವರು ಅದಕ್ಕೂ ಮಹತ್ವ ಕೊಟ್ಟ ಅಂತ. ಅಷ್ಟು ಸಣ್ಣ ಸೇವೆ ಮಾಡುವವರು ಯಾರಿದ್ದಾರೆ? ನಾವು ಹುಡುಕ್ಬೇಕು ಸ್ವಲ್ಪ ಅಂತ ಹೀಗೆ ಅನ್ನಿಸ್ತಾ ಇದೆಯಾ? ಯಾರನ್ನೂ ಹುಡುಕ್ಬೇಡ್ರಿ, ಕನ್ನಡಿ ಮುಂದೆ ನಿಂದ್ರಿ, ಸಿಗತ್ತೆ. ನಾವೇ ಇದ್ದೀವಲ್ಲ, ಬೇರೆ ಆಗಬೇಕು. ಏನು ಮಾಡ್ತೇವೆ ನಾವು? ಹೇಗೆ ಅರ್ಚಿಸಲಿ ಮೆಚ್ಚಿಸಲಿ ನಿನ್ನ? ಬ್ರಹ್ಮಾದಿ ದೇವತೆಗಳು ಸ್ತೋತ್ರ ಮಾಡುವಾಗ ನಮ್ಮ ಸ್ತೋತ್ರ ಏನು? ಬ್ರಹ್ಮಾದಿ ದೇವತೆಗಳು ಪಾಠ ಪ್ರವಚನಗಳನ್ನು ಮಾಡುವಾಗ ನಾವು ಮಾಡುವ ಪಾಠ ಪ್ರವಚನಗಳು ಯಾವ ಲೆಕ್ಕ? ಏನು ಅನ್ನದಾನ, ಏನು ಜ್ಞಾನದಾನ, ಯಾವ ಪೂಜೆ, ಏನು ಸಂಧ್ಯಾವಂದನ, ಏನು ವೇದ ಪಾರಾಯಣ, ಯಾವುದೂ ದೊಡ್ಡದಲ್ಲ. ಬಹಳ 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 ಸಣ್ಣದು. ನಿರಂತರವಾಗಿ ವೇದಾಧ್ಯಯನದಲ್ಲಿ ಪಾಠ ಪ್ರವಚನದಲ್ಲಿ ನಿರತರಾದ ಋಷಿಮುನಿಗಳಿದ್ದಾರೆ. ಅಖಂಡವಾಗಿ ಸ್ತೋತ್ರ ಮಾಡುವ ಬ್ರಹ್ಮಾದಿ ದೇವತೆಗಳಿದ್ದಾರೆ. ಆರಾಧಿತೋ ಯೋ ಬ್ರಹ್ಮಾದ್ಯೈ ಭಕ್ತಿಜ್ಞಾನ ದಯಾದಿಭಿ ಕಿಂ ತಸ್ಯ ಕಾಮುಕ ಜನೈ ಕೃತಯ ಪರಿಚರ್ಯಯ. ಕಾಮದ ಸೋಂಕು ತಾಗದೇ ಇದ್ದಂತೆ ಬ್ರಹ್ಮಾದಿ ದೇವತೆಗಳು ನಿಷ್ಕಾಮವಾಗಿ ಅವಿರತವಾಗಿ ಭಗವಂತನ ಸೇವೆ ಪೂಜೆಯನ್ನು ಮಾಡುತ್ತಾ ಇರುವಾಗ, ಕಾಮದ ಕೊಳಚೆಯಲ್ಲಿ ಮುಳುಗಿದ್ದು ಇದು ಬೇಕು ಅದು ಬೇಕು ಅಂತ ಬೇಡಿ ಬಯಸಿ ಕಾಡಿ ಆ ಭಗವಂತನನ್ನು ಪೂಜೆ ಮಾಡುವ ಪಾಮರರ ಪೂಜೆಯಿಂದ ಆ ಭಗವಂತನಿಗೆ ಏನಾಗಬೇಕಾಗಿದೆ? ನಾವೆಲ್ಲ ಪಾಮರರು, ಅವನು ಅಪಾಮರ. ಅಮರ ಅಂದರೆ ದೇವತೆ, ಅಪ ಅಂದರೆ ಅವನಿಗೆ ಯಾರೂ ಪಾಲಕರಿಲ್ಲ. ಪಾಮರರು ಮಾಡುವ ನಮ್ಮ ಪೂಜೆ ಆ ಅಪಾಮರನಿಗೆ ಯಾಕೆ ಬೇಕು? ಆದರೂ ಅದನ್ನು ಸ್ವೀಕಾರ ಮಾಡುತ್ತಾನೆ. ಅದು ಅವನ ದಯೆ. ನಹೀಂದಿರಾರಾಧ್ಯ ಪದೋ ಮುಕುಂದ ದುರ್ವಾಂಕುರೈರ್ಮಂದಧನೈರಪೂಜ್ಯ. ಜಗತ್ತಿನ ಸಂಪತ್ತಿನ ಒಡತಿಯಾದ ಮಹಾಲಕ್ಷ್ಮಿ ಸಕಲ ಸಂಪತ್ತುಗಳನ್ನು ಪಾದಕ್ಕೆ ಹಾಕಿ ಪೂಜೆಯನ್ನು ಮಾಡುವುದಕ್ಕೆ ಸಿದ್ಧಳಿದ್ದಾಳೆ, ಮಾಡುತ್ತಾಳೆ. ಏನು ಧನ್ಯಳೋ ಲಕ್ಷ್ಮಿ, ಎಂಥ ಮಾನ್ಯಳು. ಅಂತಹ ಮಹಾಲಕ್ಷ್ಮಿಯ ಮಹಾವೈಭವದ ಪೂಜೆ, ಮಹಾಭಕ್ತಿಯ ಪೂಜೆ, ಬರೀ ವೈಭವ ಅಲ್ಲ, ಪರಮಭಕ್ತಿಯಿಂದ ಮಾಡುವ ಪೂಜೆ ಇದ್ದಾಗ ಅತ್ಯಲ್ಪ ಭಕ್ತಿ, ಅತ್ಯಲ್ಪ ಸಂಪತ್ತು, ಅಂತಹ ಅಲ್ಪ ಸೇವೆಯನ್ನು ದೇವರು ಸ್ವೀಕಾರ ಮಾಡ್ತಾನೆ ಅಂದರೆ ನಾವೆಲ್ಲ ಅಳಿಲು. ಆದರೂ ಪರಮಾತ್ಮ ನಮ್ಮೆಲ್ಲರ ಸೇವೆಯನ್ನು ಸ್ವೀಕಾರ ಮಾಡುತ್ತಾನೆ ಎನ್ನುವುದೇ ಆ ಭಗವಂತನ ಬಹಳ ದೊಡ್ಡದಾದಂತಹ ಅನಸೂಯ. ಆ ಗುಣವನ್ನು, ಅಷ್ಟು ಸಣ್ಣ ಗುಣವನ್ನು ದೋಷ ಅಂತ ಸಹಜವಾಗಿ ದೇವರು ಹೇಳ್ಬಿಡೋದು. ನಿಂದೇನೋ ಪೂಜೆ ಪೂಜೆ ಅಂತ ಅನ್ಬೋದು. ಆದರೂ ಹಾಗನ್ನದೇ ಆ ಪರಮಾತ್ಮ ಅದನ್ನು ಸ್ವೀಕಾರ ಮಾಡ್ತಾನೆ. ಅದನ್ನು ದೋಷ ಅಂತ ಅನ್ನೋದಿಲ್ಲ. ಇದೇ ಅವನ ಅನಸೂಯತ್ವ, ಅನಸೂಯಕಃ. ಯಾಕೆ ಅಂದರೆ ಸ್ವಾರ್ಥ ಏನಾದರೂ ಇದ್ದರೆ ಇದೆಲ್ಲ ಬರ್ತದೆ. ಅವನಿಗೆ ಸ್ವಾರ್ಥನೇ ಇಲ್ಲ, ಅವನ ಆನಂದಕ್ಕೆ ಕೊರತೆ ಇಲ್ಲ, ಪರಿಪೂರ್ಣವಾದ ವ್ಯಕ್ತಿತ್ವ ಪರಮಾತ್ಮನದು. ಹೀಗಾಗಿ ಅನಸೂಯಕಃ. ಯಾಕೆ ಅಂದರೆ ಅನ ಅಂದರೆ ಮುಖ್ಯ ಪ್ರಾಣದೇವರು, ಅನಸು ಅಂದರೆ ಮುಖ್ಯ ಪ್ರಾಣನ ತಾಯಿ ಲಕ್ಷ್ಮೀದೇವಿ, ಹೌದಲ್ಲ? ಸು ಅಂದರೆ ಹೆತ್ತವಳು, ಅನ ಮುಖ್ಯ ಪ್ರಾಣ. ಆ ಅನ ಮುಖ್ಯ ಪ್ರಾಣನನ್ನು ಸು ಹೆತ್ತವಳು ಅಂದರೆ ಮಹಾಲಕ್ಷ್ಮಿ. ಯ ಅಂದರೆ ಯಕಾರಸ್ತು ಪ್ರಜಾಪತಿ ಬ್ರಹ್ಮದೇವರು. ಆ ಲಕ್ಷ್ಮೀದೇವಿಗೂ ಬ್ರಹ್ಮದೇವರಿಗೂ ಕ ಆನಂದವನ್ನು ಕೊಡುವಂತಹ ಪರಮಪುರುಷ ಇವನು ಅನಸೂಯಕ. ಅಂತಹ ಪರಮಾತ್ಮನಿಗೆ ಯಾರ ಮೇಲೆ ಏನು ಸಿಟ್ಟಿದೆ? ಯಾರನ್ನು ಯಾಕೆ ಅವನು, ತನಗೇನಾದರೂ ಸ್ವಾರ್ಥ ಇದ್ದರೆ
ತಾನಿನ್ನೂ ಬೆಳಿಬೇಕು ಅಂತಿದ್ರೆ ಆ ರೀತಿ ಬೆಳೆಯಬೇಕು ಅಂತ ಕೆಲವರು ಅಪೇಕ್ಷೆ ಬಿಡ್ತಾರೆ. ಆ ರೀತಿ ಅಂದರೆ ಗೊತ್ತಾಯ್ತಾ? ಯಾವ ರೀತಿ ಬೆಳೆಯೋದು? ಎರಡು ರೀತಿ ಇದೆ, ಗೊತ್ತಲ್ಲ ನಿಮಗೆ. ಒಂದು ಪಾಟಿ ಮೇಲೆ ಒಂದು ಗೆರೆ ಬೆರೆಯೋದು, ಇನ್ನೊಂದು ಗೆರೆ ದೊಡ್ಡದಾಗಬೇಕು ಅಂದರೆ ಅದಕ್ಕಿಂತ ಪಕ್ಕದಲ್ಲಿ ದೊಡ್ಡದು ಬರೆದ್ರೆ ಪರವಾಗಿಲ್ಲ, ಸಣ್ಣದೇ ಬರೋದು. ಇದನ್ನು ಅಳಿಸೋರು ಕೆಲವರು ಇರ್ತಾರೆ. ಇನ್ನೊಂದನ್ನು ಅಳಿಸಿ ತಾವು ದೊಡ್ಡವರಾಗಬೇಕು ಅಂತ. ಅದೇ ಯಾಕೆ? ಆ ಗೆರೆ ಇದ್ದಷ್ಟೇ ಇರಲಿ, ಪಕ್ಕದಲ್ಲಿ ನೀವು ದೊಡ್ಡ ಗೆರೆ ಬೆರೆದ್ರೆ ಆಯ್ತಲ್ವೋ, ಅದು ಚಿಕ್ಕದಾಗತ್ತೆ. ಹಾಗೆ ಚಿಕ್ಕದು ಮಾಡಿದರೆ ತಪ್ಪಿಲ್ಲ. ಅದಲ್ಲ, ಬರೆದದ್ದನ್ನು ಅಳಿಸೋದು. ಇನ್ನೊಬ್ಬರಲ್ಲಿದ್ದದ್ದನ್ನು ಅಳಿಸಿ ನಾವು ದೊಡ್ಡವರಾಗೋದು ಬೇಡ. ಅವರ ಗುಣಗಳನ್ನು ಅಳಿಸಿದರೆ ನಮ್ಮನ್ನು ಅಳಿಸ್ಲಿಕ್ಕೆ ದೇವರಿಗೇನು ತಡ ಹಿಡಿಯೋದಿಲ್ಲ, ಚೆನ್ನಾಗಿ ಅಳಿಸ್ಲಿಕ್ಕೆ ಬರ್ತದೆ. ಎರಡು ರೀತಿಯಿಂದಲೂ ನಮ್ಮ ಗುಣಗಳನ್ನು ಅಳಿಸ್ಲಿಕ್ಕೆ ಒರೆಸಲಿಕ್ಕೆ ಬರ್ತದೆ, ಗಳಗಳ ಅಳಿಸ್ಲಿಕ್ಕೂ ಬರ್ತದೆ. ಅಳಿಸಿ ಪರರನ್ನು ಗಳಿಸಿ ತಂದರ್ಥವು ಉಳಿಯದು ಎಚ್ಚರಿಕೆ. ಆ ರೀತಿ ನಾವು ಭಗವಂತನ ಗುಣಗಳನ್ನು ಚೆನ್ನಾಗಿ ತಿಳಿದು, ದೇವರು ಬಹಳ ದೊಡ್ಡದಾದಂತಹ ಸ್ಥಾನದಲ್ಲಿದ್ದು ಅನಸೂಯಕನಾಗಿದ್ದಾನೆ, ನಾವು ತಕ್ಕ ಮಟ್ಟಿಗೆ ಅಕ್ಕಪಕ್ಕದಲ್ಲಿರುವ ಜನರಲ್ಲಿರುವ ಗುಣಗಳನ್ನು ಪ್ರೀತಿಸಿ ಸ್ವಾಗತಿಸುವ ಪ್ರಯತ್ನ ಮಾಡೋಣ ಎಂಬ ಆದರ್ಶವನ್ನು ಪಡೆದುಕೊಳ್ಳಬೇಕು ಎಂಬುದಾಗಿ ತಿಳಿಸ್ತಾರೆ. ಸಹಿ ರೂಪೋಪಪನ್ನಶ್ಚ ವೀರ್ಯವಾನ್ ಅನಸೂಯಕಃ ಭೂಮೌ ಅನುಪಮಸ್ಸೂನು ಗುಣೈರ್ದಶರಥೋಪಮಃ. ಇವನಿಗೆ ಸಮಾನರಾದಂತಹ ಮಕ್ಕಳು ಅಂತೆ ಪ್ರಪಂಚದೊಳಗಿಲ್ಲ. ಅನುಪಮಸ್ಸೂನು, ಮಗ ಅಂತ ರಾಮ ದಶರಥನಿಗೆ ಎಂತಹ ಮಗನೋ ಅಂತಹ ಮಗನೇ ಇವನು ಇವನಪ್ಪನಿಗೆ ಅಂತ ತೋರಿಸೋದಕ್ಕೆ ಇನ್ನೊಬ್ಬರಿಲ್ಲ. ಇದ್ದಾರೆ ಅಂದರೆ ಕೃಷ್ಣನನ್ನು ಹೇಳಬೇಕಷ್ಟೆ. ಕೃಷ್ಣ ವಸುದೇವನಿಗೆ ಹೇಗೆ ಮಗನೋ ಹಾಗೆ ಅಂತ ಹೇಳಬೇಕು. ದೇವರ ಅವತಾರವನ್ನೇ ಇನ್ನೊಂದನ್ನು ಉದಾಹರಣೆ ಕೊಡಬೇಕು, ಬಿಟ್ಟರೆ ಇನ್ಯಾವ ಉದಾಹರಣೆಯನ್ನು ಇನ್ನೊಬ್ಬ ವ್ಯಕ್ತಿಯನ್ನು ಕೊಡೋ ಹಾಗಿಲ್ಲ. ಹನುಮಂತನನ್ನೂ ಕೊಡೋ ಹಾಗಿಲ್ಲ. ಹನುಮಂತ ದೇವರನ್ನು ಕೊಡ್ಬೋದಲ್ಲ, ಭೀಮಸೇನ ಇಲ್ಲ, ಅವರು ಜೀವೋತ್ತಮರು ನಿಜ. ಆದರೆ ಭಗವಂತನ ಎದುರಿನಲ್ಲಿ ಅನಂತ ಭಾಗವನ್ನು ದೇವರ ಗುಣಗಳಲ್ಲಿ ಮಾಡಿ, ಅದರೊಳಗಿನ ಒಂದು ಭಾಗ ತೆಗೆದುಕೊಂಡು ಅದರೊಳಗೆ ಅನಂತ ಭಾಗ ಮಾಡಿ, ಹೀಗೆ ಎಷ್ಟು ಭಾಗ ಮಾಡಿದರೂ ಅದಕ್ಕೆ ಸಮಾನರಾಗೋದಿಲ್ಲ ವಾಯುದೇವರು. ಜೀವೋತ್ತಮರಾಗಿದ್ದರು, ಅಷ್ಟು ಚಿಕ್ಕವರು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ನೈಕಾಂಶ ಸಮಮಾಹಾತ್ಮ್ಯ ಶ್ರೀಶೇಷ ಬ್ರಹ್ಮಶಂಕರ. ಹೀಗಿರುವಾಗ ಅನುಪಮಸ್ಸೂನು, ಆ ಪರಮಾತ್ಮನಿಗೆ ಸಮಾನರಾದ ಮಗ ಯಾರಿಲ್ಲ. ಅವನು ಮಗನೇ ಅಲ್ಲ, ಎರಡರ್ಥದಲ್ಲಿ ಅನುಪಮಸ್ಸೂನು ಅಂತ. ಒಂದು, ಇಂತಹ ಉತ್ತಮ ಗುಣವಂತನಾದ ಗುಣಪೂರ್ಣನಾದ ಮಗ ಪ್ರಪಂಚದೊಳಗೆ ಇನ್ನೊಬ್ಬರು ಇಲ್ಲ ಅಂದರೆ ಇಲ್ಲವೇ ಇಲ್ಲ. ಇನ್ನೊಂದು, ಇಂಥ ಮಗನೇ ಇಲ್ಲ. ಇಂಥ ಮಗ ಇಲ್ಲ ಅಂದ್ರೇನು? ಹುಟ್ಟೇ ಇಲ್ಲ ಅಂಥ ಮಗ ಇವನು. ಮಗ ಅಂದರೆ ಹುಟ್ಟಬೇಕಲ್ಲ, ಅವರಪ್ಪಗೆ ಹುಟ್ಟೇ ಇಲ್ಲ, ತಂದೆ ತಾಯಿಗಳಿಂದ ಹುಟ್ಟಿಲ್ಲ, ಆದರೆ ಆ ತಂದೆ ತಾಯಿಗಳ ಅತ್ಯಂತ ಪ್ರೀತಿಯ ಸತ್ಯ ಮಗ. ಅದು ಹೇಗೆ ಸಾಧ್ಯ? ಅದಕ್ಕೆ ಅನುಪಮಃ, ಅನುಪಮಸ್ಸೂನು. ಯಥಾ ನೃಸಿಂಹಾಕೃತಿರಾವಿರಾಸೀತ್ ಸ್ತಂಭಾತ್ ತಥಾ ನಿತ್ಯತನುತ್ವತೋ ವಿಭು. ಆ ಪರಮಾತ್ಮನ ಕೇವಲ ಇನ್ನೊಬ್ಬರ ಶರೀರದಲ್ಲಿ ಹೋಗಿ ಬರ್ತಾನೆ. ನೀವೆಲ್ಲ ಈ ಪೆಂಡಾಲಲ್ಲಿ ಬಂದಿದ್ದೀರಲ್ಲ, ಮರ್ತು ಬಿಟ್ಟಿದ್ದೀರಾ? ಯಾಕೆಂದರೆ ಅಯೋಧ್ಯೆಯಲ್ಲಿದ್ದಾಗಿದೆ. ಈಗ ನಿಮಗೆ ಅಷ್ಟು ಭಕ್ತಿಯಿಂದ ರಾಮನ ಮಹಿಮೆಯನ್ನು ಕೇಳ್ತಾ ಇದ್ದೀರಲ್ವಾ? ಹೌದು. ಆದರೂ ಸ್ವಲ್ಪ ಎಚ್ಚರಾಗಿ, ನೀವೀಗ ಧಾರವಾಡದಲ್ಲಿದ್ದೀರಿ, ಪೆಂಡಾಲಲ್ಲಿ ಬಂದಿದ್ದೀರಿ, ಹೊರಗೆ ಹೋಗ್ತೀರಿ. ಹೋದ ತಕ್ಷಣ ಹೊರಗೆ ಬಂದಾಗ ಬನ್ನಿ ಪೆಂಡಾಲಿನ ಮಕ್ಕಳೇ ಅಂತ ಕರೆದ್ರೆ ನೀವು ಪೆಂಡಾಲಿನ ಮಕ್ಕಳ? ಒಳಗೆ ಬಂದಿದ್ದೀರಿ, ಕುಳಿತಿದ್ದೀರಿ, ಹೊರಗೆ ಹೋಗಿದ್ದೀರಿ, ಇಷ್ಟೇ ಅಂತ ಹೇಳ್ತಾರೆ ಶ್ರೀಮದಾಚಾರ್ಯರು. ದೇವಕಿ ವಸುದೇವರಾಗಿರಬಹುದು, ಕೌಸಲ್ಯ ದಶರಥರಾಗಿರಬಹುದು, ಅವರ ಹೊಟ್ಟೆಯಲ್ಲಿ ಹೋದದ್ದು ಬಂದದ್ದು ಅಷ್ಟೇ. ಅವರಿಂದ ಇವನ ದೇಹದ ನಿರ್ಮಾಣ ಅಲ್ಲ. ಅವರ ಶುಕ್ಲ ಶೋಣಿತ ಸಂಬಂಧದಿಂದ ಪರಮಾತ್ಮನ ದೇಹದ ನಿರ್ಮಾಣವಾದದ್ದಲ್ಲ. ಒಳಗೆ ಹೋದದ್ದು ಬಂದದ್ದು. ಬರೀ ಒಳಗೆ ಹೋಗಿ ಬಂದರೆ ಯಾರನ್ನಾದರೂ ಮಗ ಅಂತ ಬೇರೆಯವರಿಗೆ ಕರೀತಾರಾ? ಕರೆಯೋದಾದರೆ ಪೆಂಡಾಲಿನ ಮಕ್ಕಳು ಅಂತ ಆಗಬೇಕು. ಒಪ್ಕೊಳ್ತೀರಾ ಹೇಳ್ರಿ? ಒಬ್ರು ಯಾರಾದರೂ ಒಪ್ಕೊಂಡ್ರೆ ನಾನು ಇಲ್ಲೇ ಮುಗಿಸ್ತೇನೆ ಪ್ರವಚನ. ಹಾಗಾದರೆ ಪ್ರಪಂಚದೊಳಗೆ ಯಾವ ಮಗನೂ ಒಳಗೆ ಹೋಗಿ ಬಂದ ಮಾತ್ರಕ್ಕೆ ಅದರ ಮಗ ಅಂತಾಗುವುದಿಲ್ಲ. ಆದರೆ ಇವನು ಮಾತ್ರ
ಬರೀ ಹೀಗೆ ಹೋದ ಹೀಗೆ ಬಂದ ಅಷ್ಟಕ್ಕೇನೆ ಕೌಸಲ್ಯೆಯ ಮಗ ದೇವಕಿಯ ಮಗ ಅಂತ ಅನಿಸಿಕೊಳ್ತಾನೆ. ಆದ್ದರಿಂದ ಅನುಪಮಸ್ಸೂನು, ಇಂಥ ಮಕ್ಕಳೇ ಇಲ್ಲ ಪ್ರಪಂಚದಲ್ಲಿ ಅಂತ. ಭೂಮೌ ಅನುಪಮಸ್ಸೂನು ಗುಣೈರ್ದಶರಥೋಪಮಃ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಈ ತರಹದ ಇದನ್ನು ಆದರ್ಶವಾಗಿ ಇಟ್ಕೊಳ್ಳಿಕ್ಕೆ ಹೋಗೋದಲ್ಲ, ಇದೆಲ್ಲ ಚಿಂತನ ಅಷ್ಟೇ. ಸರ್ವೋತ್ತಮನಿಗೆ ಮಾತ್ರ ಇದು ಸಾಧ್ಯ. ಆ ಗುಣವಂತನಾದ ಮಗ ಆಗಬೇಕು, ತಂದೆ ತಾಯಿಗಳ ಸೇವೆಯನ್ನು ಮಾಡುವಂತಹ ಮಗನಾಗಿರಬೇಕು ಅನ್ನುವುದನ್ನು ಮಾತ್ರ ಆದರ್ಶವಾಗಿ ಇಟ್ಟುಕೊಂಡು ಆ ಶ್ರೀರಾಮಚಂದ್ರನ ಅನುಗ್ರಹಕ್ಕೆ ನಾವೆಲ್ಲರೂ ಪಾತ್ರರಾಗಬೇಕು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ರಾಮನಾಮವನ್ನು ಇಲ್ಲಿ ಮಾತ್ರ ಸ್ಮರಣೆ ಮಾಡೋದು ಅಂತ ಇಟ್ಕೊಳ್ಬೇಡಿ, ನಿರಂತರವಾಗಿ ಮಾಡ್ತಾ ಇರಿ. ದಿನಕ್ಕೆ ಕನಿಷ್ಠ ಪಕ್ಷ 1008 ಸಲ ಆಗಬೇಕು. ಅಂದರೆ 1008 ಸಲ ರಾಮನಾಮ ಅಂದರೆ ಸಾಕು. ಒಂದು ಸಲ ಹೇಳಿದರೆ 16 ಸಲ ಆಗತ್ತೆ. 63 ಸಲ ಹೇಳಿದರೆ ಸಾಕು ದಿನಕ್ಕೆ. ನೀವು ಆಫೀಸಲ್ಲಿಯೂ ಹೇಳಬಹುದು, ಮನೆಯಲ್ಲಿಯೂ ಹೇಳಬಹುದು, ಮಠದಲ್ಲಿಯೂ ಹೇಳಬಹುದು, ಊಟಕ್ಕೆ ಕೂತಾಗೂ ಹೇಳಬಹುದು, ಯಾವಾಗಾದರೂ ಹೇಳಬಹುದು. ರಾಮ 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 ರಾಮ. ಇಷ್ಟೊತ್ತು ಕೇಳಿದ ಗುಣಗಳನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡಿ, ಆ ಗುಣಗಳು ನಮ್ಮಲ್ಲಿ ಯಥಾಯೋಗ್ಯವಾಗಿ ಅಲ್ಪ ಸ್ವಲ್ಪವಾಗಿ ಆದರೂ ಬರಲಿ ಅಂತ ಪ್ರಾರ್ಥನೆಯೂ ಇರಲಿ, ಗುಣಗಳ ಚಿಂತನವೂ ಇರಲಿ. ರಾಮ 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 ಜೈ ಶ್ರೀರಾಮ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ ನರಂ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ಧ್ವನಿಃ ವಿಶೋಭತೆ ಚ ವೈಕುಂಠ ಕವಾಟೋದ್ಘಾಟನಧ್ವನಿಃ. ಶ್ಲೋಕತ್ರಯಮಿದಂ ಪುಣ್ಯಂ ಹಯಗ್ರೀವ ಪದಾಂಕಿತಂ. ವಾದಿರಾಜಯತಿ ಪ್ರೋಕ್ತಂ ಪಠತಾಂ ಸಂಪದಾಂ ಪದಂ. ಹಯಗ್ರೀವ ಹಯಗ್ರೀವ ಅಂತ ಹೇಳ್ತಾ ಇದ್ದರೆ ಗಂಗಾ ಪ್ರವಾಹದಂತೆ ಅವನ ವಾಣಿ ನಿರಂತರವಾಗಿ ಧರ್ಮ ತತ್ವಗಳ ವಿಷಯದಲ್ಲಿ ನಿರಂತರವಾಗಿ ಪ್ರವಹಿಸ್ತದೆ ಅಂತ. ಹಯಗ್ರೀವ ಅಂತ ಹೇಳಿದ ಭಕ್ತರನ್ನು ಎಲ್ಲ ಪಾಪಗಳು ಬಿಟ್ಟು ದೂರ ಹೋಗ್ತವಂತೆ. ಹೇಗೆ ಅಂದರೆ, ಸ್ತ್ರೀಯರು ಉತ್ತಮ ಶ್ರೀಮಂತನಾದ ವರ ಇದ್ದರೆ ಮಾತ್ರ ಆರಿಸ್ತಾರೆ, ಕನ್ಯೆಯರು ವರನನ್ನು ಒಪ್ತಾರೆ. ದರಿದ್ರ ಇದ್ದಾನೆ ಅಂದರೆ ಯಾವ ಹೆಣ್ಣು ಮದುವೆ ಮಾಡಿಕೊಳ್ಳೋದಕ್ಕೆ ಒಪ್ಪೋದಿಲ್ಲ. ಹಾಗೆ ಇವನ ಹತ್ರ ಬಂದು ಇರಲಿಕ್ಕೆ ಒಪ್ಪೋದಿಲ್ಲಂತೆ. ಪಾಪ ಇವನನ್ನು ಮದುವೆ ಆಗೋದಕ್ಕೆ ಒಪ್ಪಲ್ಲಂತ. ಯಾಕೆಂದರೆ ಇವನು ದರಿದ್ರ ಇದ್ದಾನೆ ಅಂತ. ಇವನನ್ನು ಬಿಟ್ಟು ಹೋಗಿಬಿಡ್ತವೆ. ಅದೇ ಬೇಕಾಗಿದೆ ಅಲ್ವಾ, ಪಾಪಗಳು ನಮ್ಮಿಂದ ದೂರ ಹೋಗೋದೇ ಬೇಕಾಗಿದೆ. ಅದಕ್ಕಾಗಿ ಹಯಗ್ರೀವನ ಸ್ಮರಣೆ ಮಾಡಿ ಅಂತ. ಇನ್ನೊಂದು ಹಯಗ್ರೀವ ಹಯಗ್ರೀವ ಎಂಬ ಶಬ್ದದಿಂದ ಉಚ್ಚಾರಣೆ ಮಾಡುವಾಗ ಏನು ಧ್ವನಿ ಬರ್ತದೆ, ಇದು ಯಾವ ಧ್ವನಿ ಅಂದರೆ ವೈಕುಂಠದ ಬಾಗಲು ತೆರೆಯುವಾಗ ಆಗುವ ಧ್ವನಿಯೇ
ಈ ಹಯಗ್ರೀವ ಎಂಬಂತಹ ಧ್ವನಿ ಎಂಬುದಾಗಿ ವಾದಿರಾಜ ಶ್ರೀಪಾದಂಗಳವರು 3 ಶ್ಲೋಕಗಳಲ್ಲಿ ಆ ಹಯಗ್ರೀವ ದೇವರ ವಿಶೇಷ ಅನುಗ್ರಹದ ಪ್ರಾಪ್ತಿಗಾಗಿ ಒಂದು ಉತ್ತಮವಾದ ಸ್ತೋತ್ರವನ್ನು ಮಾಡಿ ಪರಮಾನುಗ್ರಹ ಮಾಡಿದ್ದಾರೆ. ಒಂದು ಪ್ರಶ್ನೆ ಬರ್ತದೆ, ಗಂಗಾ ಪ್ರವಾಹದಂತೆ ವಾಣಿ ಹರಿತದೆ ಅನ್ನೋದು ಸರಿ, ಬಾಗಿಲು ವೈಕುಂಠದ ಬಾಗಿಲು ತೆರೀತದೆ ಅನ್ನೋದು ಸರಿ, ದರಿದ್ರನನ್ನು ಹೆಣ್ಣು ಮಕ್ಕಳು ತಿರಸ್ಕಾರ ಮಾಡೋ ಹಾಗೆ ಪಾಪಗಳು ನಮ್ಮನ್ನು ತಿರಸ್ಕಾರ ಮಾಡಿ ಹೋಗ್ತವೆ ಅಂದರೆ ಪಾಪಗಳು ನಮ್ಮನ್ನು ಬಿಟ್ಟು ಹೋಗ್ತವೆ ಅಂದರೆ ಅಡ್ಡಿ ಇಲ್ಲ. ಈ ದೃಷ್ಟಾಂತ ಕೊಟ್ಟದ್ದು ನೋಡಿದರೆ ನಾವು ದರಿದ್ರ ಆದ್ವಲ್ಲ, ಬೈಯೋಮಂದಂತ ಏನು ದರಿದ್ರಿದ್ದೀಯೋ ಅಂತ ಬೈತಿರ್ತಾರೆ, ಇದು ಬೈಸ್ಕೊಂಡಂಗೆ ಆಯ್ತಲ್ಲ ಅಂತ. ಎಲ್ಲ ದೊಡ್ಡವ್ರ ಕಡೆಯಿಂದ ಬೈಸ್ಕೊಂಡ್ರೆ ಅನುಗ್ರಹನೇ, ಅದು ಬೇರೆ ವಿಚಾರ. ಆದರೆ ಏನು ಅಭಿಪ್ರಾಯ ವಾದಿರಾಜ ಶ್ರೀಪಾದಂಗಳವರಿಗೆ ಅಂತ ಅಂದರೆ ಪಾಪಗಳಿಂದಲೂ ತಿರಸ್ಕಾರ ಹೊಂದುವ ಸ್ಥಿತಿಯು ನಮಗೆ ಬಂತ, ಹಾಗಭಿಪ್ರಾಯನ? ಹಾಗರ್ಥ ಅಲ್ಲ. ವಾದಿರಾಜರ ಅಭಿಪ್ರಾಯ ದರಿದ್ರಮಿವ ಯೋಷಿತಃ ಅಂತಂದರೆ, ಯೋಷಿತ್ ಅನ್ನುವ ಶಬ್ದಕ್ಕೆ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಒಂದು ಅರ್ಥವನ್ನು ಹೇಳಿದ್ದಾರೆ. ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ ಅಂತ ಇದ್ದರೆ, ಯೋಷಿತ್ ಅಂದರೆ ಏನು? ಯೋಷಿತ್ ಅಂದರೆ ಸ್ತ್ರೀ ಅಂತ ಅರ್ಥ ಅಲ್ಲ ಬರೀ. ಯೋಷಿತ್ ಅನ್ನುವ ಶಬ್ದಕ್ಕೆ ದುರ್ಬುದ್ಧಿ ಅಂತ ಅರ್ಥ ಮಾಡಿದ್ದಾರೆ. ಕೇಶವೇ ತ್ವನ್ಯಥಾ ಬುದ್ಧಿ, ಭಗವಂತನ ವಿಷಯದಲ್ಲಿ ತಪ್ಪು ತಿಳುವಳಿಕೆ ಇದೆ ನೋಡಿ, ಅದಕ್ಕೆ ಯೋಷಿತ್ ಎಂಬುದಾಗಿ ಹೆಸರಿದೆ ಕೋಶದಲ್ಲಿ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಈ ರಹಸ್ಯವನ್ನು ತಿಳಿಸಿದರು ಅಂತ ಗೊತ್ತಾಗತ್ತಿಲ್ಲ, ಅಂದರೆ ಅರ್ಥವಾಗೋದಿಲ್ಲ. ಕೇಶವೇ ತ್ವನ್ಯಥಾ ಬುದ್ಧಿ, ಅದು ಯೋಷಿತ್. ಹಾಗಾದರೆ ದರಿದ್ರಮಿವ ಯೋಷಿತಃ ಅಂದರೆ ಆ ಭಗವಂತನ ವಿಷಯದಲ್ಲಿ ತಪ್ಪು ತಿಳುವಳಿಕೆ, ವಿಪರೀತ ಜ್ಞಾನ, ಆ ತರಹದ ದೇವರೇ ಇಲ್ಲ ಅಂತ ಹೇಳೋದು, ಅವನಿಗೆ ಗುಣಗಳಿಲ್ಲ ಅನ್ನೋದು, ಅಥವಾ ಅವನು ಬಹಳ ಕ್ರೂರ, ಉಗ್ರ, ವೈಷಮ್ಯ ಇದೆ, ಹೀಗೆಲ್ಲ ದೇವರನ್ನು ನಿಂದೆ ಮಾಡುವ ಅದಕ್ಕೆ ಬೇಕಾದ ತಪ್ಪು ತಿಳುವಳಿಕೆ ಏನು ಇದೆ ಅದೆಲ್ಲ ಯೋಷಿತ್. ಈ ಯೋಷಿತ್ ಯಾರಿಗಿರ್ತದೆ ಅಂದರೆ, ಯಾರು ದೇವರ ಸೇವೆ ಮಾಡೋದಿಲ್ಲ, ದೇವರ ಹತ್ರ ಹೋಗೋದಿಲ್ಲ, ದೇವರಿಗೆ ಬಾಗಿಲ್ಲ, ದೇವರಿಗೆ ಒಗ್ಗಿಲ್ಲ, ಡೊಗ್ಗಿಲ್ಲ, ಅಂಥವರಿಗೆ ಈ ಎಲ್ಲ ದುರ್ಬುದ್ಧಿಗಳಿರ್ತವೆ. ಯಾರು ಗುರುಗಳ ಅನುಗ್ರಹದಿಂದ ದೇವರ ಕಾಲಿಗೆ ಬಿದ್ದಾರೆ, ದೇವರಿಂದ ಅನುಗ್ರಹ ಪಡೆದಾರೆ, ಅವರಿಗೆ ಎಲ್ಲ ದುರ್ಬುದ್ಧಿಗಳು ತನ್ನಷ್ಟಕ್ಕೆ ತಾನೇ ಹೋಗಿಬಿಡ್ತವೆ. ದರಿದ್ರ ಅಂದರೆ, ದರ ಅಂದರೆ ಶಂಖ, ದರಿ ಅಂದರೆ ಶಂಖಚಕ್ರ ಗದಾ ಪದ್ಮಗಳನ್ನು ಧಾರಣೆ ಮಾಡಿದಂತಹ ವಿಷ್ಣು ಪರಮಾತ್ಮ. ಅಂತಹ ದರಿಣಂ ಪರಮಾತ್ಮನ ಹತ್ರ ದ್ರವತೀತಿ ದರಿದ್ರ. ಯಾರು ಭಗವಂತನ ಹತ್ತಿರ ಯಾವಾಗಲೂ ಆಸಕ್ತರಾದ ನತಮಸ್ತಕರಾದಂತಹ ಜನ ಇದ್ದಾರಲ್ಲ, ಅಂತಹ ದರಿದ್ರರನ್ನು ಭಗವಂತನ ಹತ್ತಿರ ಓಡಿ ಹೋಗಿ ಬಿದ್ದು ಒದ್ದಾಡಿ ಉರುಳಾಡಿ ಸೇವೆ ಮಾಡೋ ಜನ ಏನಿದ್ದಾರೆ, ಆ ದರಿದ್ರರ ಹತ್ತಿರ ಯೋಷಿತ್ಗಳು ಅಂದರೆ ದುರ್ಬುದ್ಧಿಗಳು ಹತ್ತಿರ ಬರೋದಿಲ್ಲ ಅನ್ನುವ ಅಭಿಪ್ರಾಯದಲ್ಲಿ, ಅವುಗಳು ಹೇಗೆ ಹತ್ತಿರ ಬರೋದಿಲ್ವೋ ಅಂದರೆ, ಇಲ್ಲಿ ನಾವು ಸಣ್ಣವರಾಗಲಿಲ್ಲ, ದರಿದ್ರಾಗಲಿಲ್ಲ, ಈಗ ದೊಡ್ಡವರಾದ್ವಿ. ಆ ದುರ್ಬುದ್ಧಿಗಳು ಇಂತಹ ದರಿದ್ರರ ಹತ್ರ, ವಿಷ್ಣು ಭಕ್ತರ ಹತ್ರ ಹೇಗೆ ಬರೋದಿಲ್ವೋ ಹಾಗೆ ಪಾಪಗಳು ನಮ್ಮ ಹತ್ರ ಬರೋದಿಲ್ಲ ಎಂಬುದಾಗಿ ವಾದಿರಾಜ ಶ್ರೀಪಾದಂಗಳವರ ಅಭಿಪ್ರಾಯ ಎಂಬುದಾಗಿ ನಾವು ತಿಳಿಯಬಹುದು. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ ನರಂ ಮುಂಚಂತಿ ಪಾಪಾನಿ. ಹೀ ಕೈ ಮಾಡಬೇಡ್ರಿ, ದರಿದ್ರಮಿವ ಯೋಷಿತಃ.